ಲಲಿತಾ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ. ಹಾಯ್ ಫ್ರೆಂಡ್ಸ್, ಈ ಬೇಸಿಗೆಗೆ ತಂಪಾದ ಮಸಾಲೆ ಮಜ್ಜಿಗೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ. ಈ ಮಸಾಲ ಮಜ್ಜಿಗೆಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು ನೋಡೋಣ. ಈಗ ಮಸಾಲ ಮಜ್ಜಿಗೆ ಮಾಡೋಕ್ಕೀಗ ಅರ್ಧ ಲೀಟ್ರು ಮೊಸರನ್ನ ತಗೊಂಡಿದ್ದೀನಿ. ಮಸಾಲ ಮಜ್ಜಿಗೆಗೆ ಈಗ ಮೆಣಸಿನ್ಕಾಯಿ ಒಂದು 3 ಮೆಣಸಿನ್ಕಾಯಿ, 3ರಿಂದ 4 ಮೆಣಸಿನ್ಕಾಯಿ, ಜೀರಿಗೆ ಸ್ವಲ್ಪ, ಕರಿಬೇವು, ಅರ್ಧ ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ. ಇಷ್ಟು ಪದಾರ್ಥಗಳಿದ್ದರೆ ಸಾಕು, ಮಸಾಲ ಮಜ್ಜಿಗೆ ರೆಡಿ ಮಾಡ್ಕೊಬೋದು. ಬನ್ನಿ ಈಗ ಮಸಾಲೆ ಮಜ್ಜಿಗೆ ರೆಡಿ ಮಾಡೋಣ. ಮಸಾಲ ಮಜ್ಜಿಗೆಗೆ ಏನೇನು ಪದಾರ್ಥ ಬೇಕು ಅಂತ ನೋಡ್ಕೊಂಡ್ವಿ ಅಲ್ಲ. ಈಗ ಅರ್ಧ ಲೀಟ್ರ್ ಮೊಸರಿಗೆ ಅರ್ಧ ಲೀಟ್ರು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಮೊಸರಿಗೆ ಈಗ ನೀರನ್ನ ಹಾಕಿದ್ದೀವಿ. ಮೊಸರು ಮತ್ತು ನೀರು ಬೆರೆಯೋ ರೀತಿ ಮಂತನ್ನ ಆಡಬೇಕು. ಹೀಗೆ ಈ ರೀತಿ ಮೊಸರು ನೀರು ಒಂದಾಗೋ ರೀತಿ ಮಂತಾಡಬೇಕು. ಈ ರೀತಿ ಮಂತಾಡಿದ ನಂತರ ಮಸಾಲ ಮಜ್ಜಿಗೆಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಚಿಕ್ಕದಾದ ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಮೆಣಸಿನ್ಕಾಯಿ, ಹಾಗೆ ಕರಿಬೇವು, ಅರ್ಧ ಇಂಚು ಶುಂಠಿ, ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಕೊತ್ತಂಬರಿ. ನಿಮ್ಮ ಮನೇಲಿ ಕುಟಾಣಿ ಇದ್ದರೆ ಕುಟಾಣಿಲಿ ಇವನ್ನೆಲ್ಲ ಕುಟ್ಕೋಬೋದು. ಕುಟಾಣಿ ಇಲ್ಲದೆ ಇದ್ದರೆ ಚಿಕ್ಕ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೊಂಬರೋಣ. ನೋಡ್ತಾ ಇದ್ದೀರಾ, ಎಲ್ಲ ಪದಾರ್ಥನೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಎಷ್ಟು ಘಮ ಬರ್ತಿದೆ ಅಂದರೆ, ಜೀರಿಗೆ ಕೊತ್ತಂಬರಿ ಎಲ್ಲ ಹಾಕಿದ್ರಿಂದ ಒಳ್ಳೆ ಪರಿಮಳ ಬರ್ತಿದೆ. ನುಣ್ಣಗೆ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಇದನ್ನು ಈಗ ಮಜ್ಜಿಗೆಗೆ ಹಾಕೋಣ. ಈಗ ಈ ಮಜ್ಜಿಗೆಗೆ ರುಬ್ಬಿರೋ ಮಸಾಲೆನೆಲ್ಲ ಸೇರಿಸೋಣ. ಮಜ್ಜಿಗೆಗೆ ಮಸಾಲೆನೂ ಹಾಕಿದ್ದೀವಿ, ರುಚಿಗೆ ತಕ್ಕಷ್ಟು ರುಚಿನೂ ಹಾಕೋಣ. ಈಗ ನೋಡ್ತಾ ಇದ್ದೀರಲ್ಲ ಕಲರು ಹೇಗಿದೆ ಅಂತ. ಮಸಾಲ ಮಜ್ಜಿಗೆಗೆ ಮಸಾಲೆನೂ ಹಾಕಿದ್ದೀವಿ ಮತ್ತು ಉಪ್ಪು ಕೂಡ ಹಾಕಿದ್ದೀವಿ. ಕುಡಿಯೋದೊಂದೇ ಬಾಕಿ. ಈಗ ಈ ಬೇಸಿಗೆಗಾಲಕ್ಕೆ ಎನರ್ಜಿನೂ ಕೊಡುತ್ತೆ ಮತ್ತು ಆರೋಗ್ಯಕರವಾದ ಮಜ್ಜಿಗೆ ರೆಡಿಯಾಗಿದೆ. ನೀವು ಇದನ್ನು ಫ್ರಿಜ್ಜಲ್ಲೂ ಸಹ ಇಟ್ಕೊಂಡು ಕುಡಿಬೋದು. ಜೀರ್ಣಕ್ಕೂ ಸಹ ಊಟ ಆದಮೇಲೆ ಕುಡಿದ್ರೆ ಜೀರ್ಣನೂ ಸಹ ಆಗುತ್ತೆ. ನೋಡ್ಕೊಂಡ್ರಲ್ಲ ಈಗ ಮಸಾಲ ಮಜ್ಜಿಗೆ ಹೇಗೆ ಮಾಡ್ಕೊಳ್ಳೋದು ಅಂತ. ನೀವು ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.